ಸಿಲಿಕಾನ್ ಸಿಟಿ ಬೆಂಗಳೂರು ಇತ್ತೀಚೆಗೆ ಟ್ರಾಫಿಕ್ ಸಿಟಿ ಆಗೋಗಿದೆ. ಯಾವ ಏರಿಯಾಗೆ ಹೋದ್ರೂ ಯಾವ ರಸ್ತೆಗೆ ಹೋದ್ರೂ ಟ್ರಾಫಿಕ್ ಜಾಮ್. ಸಿಗ್ನಲ್ನಲ್ಲೇ ಗಂಟೆಗಟ್ಟಲೆ ಸಮಯ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜಧಾನಿ ಟ್ರಾಫಿಕ್ ಬಿಸಿಗೆ ಸವಾರರಂತೂ ಅಕ್ಷರಶಃ ಹೈರಾಣಾಗಿ ಹೋಗಿದ್ದಾರೆ. ಹಾಗಾದ್ರೆ ಬೆಂಗಳೂರಿನ ಟ್ರಾಫಿಕ್ಗೆ ಮುಖ್ಯ ಕಾರಣ ಏನು? ವಾಹನಗಳು ಹೆಚ್ಚಾಗೋದಕ್ಕೆ ಏನ್ ಕಾರಣ? ಟ್ರಾಫಿಕ್ ಕಂಟ್ರೋಲ್ಗೆ ಇಲಾಖೆ ಏನ್ ಕ್ರಮ ಕೈಗೊಂಡಿದೆ? ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ, ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಟ್ರಬಲ್ ಜಾಸ್ತಿ ಆಗ್ತಾ ಇದೆ. ಈ ಟ್ರಾಫಿಕ್ ಜಾಮ್ಗೆ ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆ ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ 3.5 ಕೋಟಿಯಷ್ಟು ವಾಹನಗಳಿದ್ರೆ ಬೆಂಗಳೂರಿನಲ್ಲೇ 1,24,00,000 ವಾಹನಗಳಿರೋದು ಟ್ರಾಫಿಕ್ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಈ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವನ್ನ ಹೇಗೆ ಕಂಡುಕೊಳ್ಬೇಕು? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರು ಏನ್ ಹೇಳ್ತಾರೆ? ಇದನ್ನ ವಿವಿಧ ಆಯಾಮಗಳಲ್ಲಿ ಎಕ್ಸ್ಪರ್ಟ್ಗಳ ಹತ್ರನೇ ಮಾತಾಡಿ ಹಲವು ವಿಚಾರಗಳನ್ನ ನ್ಯೂಸ್ 18 ನಿಮ್ಮ ಮುಂದೆ ಇಡ್ತಾ ಇದೆ. ವಾಹನಗಳ ಸಂಖ್ಯೆ ದ್ವಿಗುಣಗೊಳ್ಳುತ್ತಿರುವುದು ಸಾರಿಗೆ ಇಲಾಖೆಗೆ ತಲೆನೋವಾಗಿದೆ. ರಾಜ್ಯದಲ್ಲಿ 3,49,18,689 ವಾಹನಗಳು ಇರೋದು ಪತ್ತೆಯಾಗಿದೆ. ಸಾರಿಗೆ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಬೆಂಗಳೂರಿನಲ್ಲಿ ಬರೋಬ್ಬರಿ 1,25,94,899 ವಾಹನಗಳಿವೆಯಂತೆ. ಈ ಪೈಕಿ 2,49,06,863 ರಾಜ್ಯದಲ್ಲಿ ದ್ವಿಚಕ್ರ ವಾಹನಗಳಿವೆ. 49,53,271 ಕಾರುಗಳಿವೆ. 67,177 ಓಮಿನಿಗಳಿವೆ. 8,95,609 ಟ್ರ್ಯಾಕ್ಟರ್ಗಳಿವೆ. 3,828 ಖಾಸಗಿ ಸೇವೆಯ ವಾಹನಗಳಿವೆ. ಜೊತೆಗೆ ಇತರೆ ವಾಹನ 2,34,568 ಇದೆ. 10,50,991 ಲಘು ಸರಕು ವಾಹನಗಳಿವೆ. 2,40,818 ಬಸ್ಗಳಿವೆ. ಜೊತೆಗೆ 5,40,533 ಕ್ಯಾಬ್ಗಳಿವೆ. 11,05,911 ಲಘು ಮೋಟಾರ್ ವಾಹನಗಳು ರಾಜ್ಯದಲ್ಲಿ ಇರುವಂತಹದ್ದು. ಇದರಲ್ಲಿ 1,25,94,899 ವಾಹನಗಳು ಬೆಂಗಳೂರಿನ ಪಾಲಿದ್ದಾಗಿದೆ. ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಏರಿಕೆ ಆಗುತ್ತಲೇ ಇರೋದು ಸಾರಿಗೆ ಇಲಾಖೆಯ ತಲೆನೋವಿಗೆ ಕಾರಣ ಆಗಿದೆ. ಮಿನಿಮಮ್ 5 ಕಿಲೋಮೀಟರ್ ಹೋಗಕ್ಕೆ 1 ಅವರ್ ಆಗುತ್ತೆ. HSR ಲೆವೆಟ್ಟು, ಎಲೆಕ್ಟ್ರಿಸಿಟಿ, ಡಬಲ್ ರೋಡು, MG ರೋಡು, ಬ್ರಿಗೇಡ್ ರೋಡು ಹೆವಿ ಆಗ್ತಾ ಇದೆ ಮೇಡಮ್. ಗಾಡಿಗಳು ಜಾಸ್ತಿ ಆಗಿದೆ, 2 ವೀಲರ್ ಜಾಸ್ತಿ ಆಗಿದೆ ಮೇಡಮ್. ರೋಡೆಲ್ಲ ಫುಲ್ ಹಳ್ಳ ಪಳ್ಳ ಇದೆ ಜಾಸ್ತಿ. ಹಳ್ಳ ಬಿಟ್ಟರೆ ಸ್ಲೋ ಮಾಡಬೇಕು, ಸ್ಲೋ ಮಾಡಿಲ್ಲ ಅಂದರೆ ಆಗಲ್ಲ. ಬ್ಯಾಂಗ್ಳೂರಲ್ಲಿ ಪ್ರತಿನಿತ್ಯ ನಿಯರ್ಲಿ ನಾಟ್ ಲೆಸ್ ದ್ಯಾನ್ 2,500 3,000 ವೆಹಿಕಲ್ ರಿಜಿಸ್ಟರ್ ಆಗ್ತದೆ. ಇಲ್ಲಿವರೆಗೆ ಬ್ಯಾಂಗ್ಳೂರು ನಗರದಲ್ಲಿ ಸುಮಾರು 1,25,00,000 ವಾಹನಗಳು ಎಲ್ಲ ಸೇರಿಕೊಂಡರೆ 2 ವೀಲರ್ಸ್, ಕಾರ್ಸ್, ಬಸ್ಸಸ್ ಎಲ್ಲವೂ ಸೇರಿಕೊಂಡು ಸುಮಾರು 1,25,00,000 ವಾಹನಗಳು ಬೆಂಗಳೂರು ನಗರದಲ್ಲಿ ಇವತ್ತು ಚಾಲ್ತಿಯಲ್ಲಿದ್ದಾವೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 3,49,00,000 ವಾಹನಗಳು ಚಾಲ್ತಿಯಲ್ಲಿದ್ದಾವೆ. ಅದರಲ್ಲಿ 72% ವೆಹಿಕಲ್ಸ್ ಬಂದು 2 ವೀಲರ್ಸ್ ಆಗಿರ್ತದೆ. ಮುಖ್ಯವಾಗಿ ಬೆಂಗಳೂರಲ್ಲಿ 1,25,00,000 ಅಂತ ಹೇಳ್ತಾರೆ, ಅದರಲ್ಲಿ 86 ಲಕ್ಷ 2 ವೀಲರ್ಸ್ ಇದೆ. ಅದೇ ರೀತಿ ರಾಜ್ಯದಲ್ಲಿ 3,49,00,000 ವಾಹನಗಳಿದ್ದರೆ ಒಟ್ಟು ವಾಹನಗಳು ಸುಮಾರು 2,49,00,000 ಬರೀ 2 ವೀಲರ್ಸ್ ಮಾತ್ರ ಇರ್ತದೆ. ಅಂದರೆ 70% ಆರ್ 2 ವೀಲರ್ಸ್. ಅಂಡ್ ರಿಜಿಸ್ಟ್ರೇಷನ್ ಆಫ್ ಅಂದರೆ ಈ ವಾಹನಗಳ ನೋಂದಣಿ ಪ್ರತಿನಿತ್ಯ ಜಾಸ್ತಿ ಆಗ್ತಾನೇ ಇದೆ. ಅದರಿಂದ ಸರ್ಕಾರಕ್ಕೆ ತೆರಿಗೆ ಬರುವಂಥದ್ದು ಮತ್ತು ಇತರೆ ವೆಹಿಕಲ್ಸ್ ಅಪಾರ್ಟ್ ಫ್ರಮ್ 2 ವೀಲರ್ಸ್ ವಿ ಹ್ಯಾವ್ ಕಾರ್ಸ್ ಪರ್ಟೇನ್ಸ್ ಟು 10 to 12% ಆಫ್ ದಿ ವೆಹಿಕಲ್ ಪಾಪ್ಯುಲೇಷನ್. ಅದಾದಮೇಲೆ ಬ್ಯಾಂಗ್ಳೂರಲ್ಲಿ ಸ್ಪೆಷಲಿ PSV ವೆಹಿಕಲ್ಸ್ ಅಂತ ಕರಿತೇವೆ, ಪ್ರೈವೇಟ್ ಸರ್ವಿಸ್ ವೆಹಿಕಲ್ಸ್. ಈ ಕಂಪನಿಗೆ ಏನು ಸಾರ್ವಜನಿಕರು ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆ ವಾಹನಗಳ ಓಡಾಟ ಮಾಡ್ತಾರೆ. ಮತ್ತು ಕ್ಯಾಬ್ಸ್ ಇತ್ತೀಚೆಗೆ ಆ್ಯಪ್ ಬೇಸ್ಡ್ ಅಪ್ಲಿಕೇಶನ್ಸ್ ಜಾಸ್ತಿ ಆಗಿರೋದ್ರಿಂದ ದಿನೇ ದಿನೇ ಕ್ಯಾಬ್ಸ್ ರಿಜಿಸ್ಟ್ರೇಷನ್, ಎಲ್ಲೋ ಬೋರ್ಡ್ ರಿಜಿಸ್ಟ್ರೇಷನ್ ಕಾರ್ಸ್ ಜಾಸ್ತಿ ಆಗ್ತವೆ. ವೆಹಿಕಲ್ ರಿಜಿಸ್ಟ್ರೇಷನ್ ಕಡಿಮೆ ಮಾಡುವಂಥದ್ದು ಮೋಟರ್ ವಾಹನ ನಿಯಮಗಳಲ್ಲಿ ಕೇಂದ್ರ ಮೋಟರ್ ನಿಯಮ ಆಗಿರ್ಬೋದು, ರಾಜ್ಯದ ನಿಯಮಗಳಾಗಿರ್ಬೋದು, ಎಲ್ಲೂ ಕೂಡ ರಿಜಿಸ್ಟ್ರೇಷನ್ ಕಡಿಮೆ ಮಾಡೋದಕ್ಕೆ ಅವಕಾಶ ಇಲ್ಲ. ಸಾರ್ವಜನಿಕರು ಯಾವಾಗ ವಾಹನ ಖರೀದಿ ಮಾಡ್ತಾರೆ
ಆ ವಾಹನ ನೋಂದಣಿ ಮಾಡುವಂಥದ್ದು ಇಲಾಖೆಯ ಕರ್ತವ್ಯ ಆಗಿರ್ತದೆ. ಬಟ್ ನೋಂದಣಿ ಮಾಡಬಾರ್ದು ಅನ್ನೋದನ್ನೇ ಎಲ್ಲೂ ಇಲ್ಲ, ಅದು ರೆಸ್ಟ್ರಿಕ್ಷನ್ಸ್ ಎಲ್ಲೂ ಇಲ್ಲ ಕಾನೂನಲ್ಲಿ. ಅದು ಬ್ಯಾಂಗ್ಳೂರು ನಗರದಲ್ಲಿ ಸುಮಾರು 2,500 3,000 ವೆಹಿಕಲ್ ರಿಜಿಸ್ಟರ್ ಆಗ್ತದೆ ಬ್ಯಾಂಗ್ಳೂರು ನಗರದಲ್ಲಿ ಮಾತ್ರ. ಸೊ ಇಫ್ ಯು ಟೇಕ್ ಕರ್ನಾಟಕ ಆಸ್ ಅ ಹೋಲ್ ಸುಮಾರು ಒಂದು 6,000 to 7,000 ವೆಹಿಕಲ್ ಪ್ರತಿನಿತ್ಯ ರಿಜಿಸ್ಟರ್ ಆಗ್ತದೆ. ಬೆಂಗಳೂರಿನಲ್ಲಿ ಕೆಟ್ಟು ನಿಂತಿರುವ ವಾಹನದಿಂದ ಏನೇನು ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಆಶಿಕ್ ಹೇಳ್ತಾ ಹೋಗ್ತಾರೆ, ಕೇಳಿ. ಬೆಂಗಳೂರಿನ ಹೆಸರು ಕೆಡಿಸುವಷ್ಟರ ಮಟ್ಟಿಗೆ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ತಲೆದೂರಿದೆ. ಈ ಟ್ರಾಫಿಕ್ ಸಮಸ್ಯೆಯಲ್ಲಿ ಸಿಂಹಪಾಲು ನಗರದ ಬಿಎಂಟಿಸಿ ಬಸ್ಗಳದ್ದು. ಬಿಎಂಟಿಸಿ ಬಸ್ಗಳು ಎಲ್ಲೆಂದರಲ್ಲಿ ನಿಂತೋಗುತ್ತೆ. ನಿಂತೋದಂತ ಕ್ಷಣದಲ್ಲಿ ಆಗುವಂತ ಟ್ರಾಫಿಕ್ ಸಮಸ್ಯೆಯಿಂದಾಗಿ ನಗರದಲ್ಲಿ ವಾಹನ ಸವಾರರು ಪರದಾಡುವಂತಾಗಿದೆ. ಹಾಗಿದ್ರೆ ಬೆಂಗಳೂರಿನಲ್ಲಿ ಬಿಎಂಟಿಸಿಯಿಂದ ಆಗ್ತಾ ಇರುವಂತಹ ಸಮಸ್ಯೆಗಳೇನು ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಆಗೋದಕ್ಕೆ ಬಹುಮುಖ್ಯ ಪಾಲು ಬಿಎಂಟಿಸಿ ಬಸ್ಗಳು ವಹಿಸುತ್ತೆ. ಒಂದು ಅಂಕಿಅಂಶದ ಪ್ರಕಾರ 2023ರಿಂದ 2026 ಈವರೆಗಿನ ಒಟ್ಟು ವರ್ಷದಲ್ಲಿ 14,800 ಬಾರಿ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ಗಳು ಕೆಟ್ಟು ನಿಂತು ಟ್ರಾಫಿಕ್ ಸಮಸ್ಯೆಗೆ ಕಾರಣವಾಗಿದೆ. ಪ್ರತಿನಿತ್ಯ ನಗರದಲ್ಲಿ ಕನಿಷ್ಠ 5ರಿಂದ 8 ಬಸ್ಗಳು ರಸ್ತೆಯಲ್ಲೇ ಕೆಟ್ಟು ನಿಂತು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಈ ಪೈಕಿ ಎಲೆಕ್ಟ್ರಿಕ್ ಬಸ್ಗಳೇ ಅತಿ ಹೆಚ್ಚು ಅನ್ನೋದು ಅತ್ಯಂತ ಆಘಾತಕಾರಿ ವಿಚಾರ. ಬ್ಯಾಟರಿ ಸಮಸ್ಯೆ ಮತ್ತು ತಾಂತ್ರಿಕ ದೋಷಗಳಿಂದ ಎಲೆಕ್ಟ್ರಿಕ್ ಬಸ್ಗಳು ರಸ್ತೆಯಲ್ಲಿ ಕೆಟ್ಟು ನಿಂತಾ ಇರುವಂತದ್ದು. ಉಳಿದಂತೆ ಡೀಸೆಲ್ ಬಸ್ಗಳು ಕೂಡ ಸೂಕ್ತವಾಗಿರುವಂತಹ ಮೇಂಟೆನೆನ್ಸ್ ಇಲ್ಲದೆ ಮತ್ತು ಬ್ರೇಕ್ ಡೌನ್ ಸಮಸ್ಯೆಯಿಂದಾಗಿ ಮತ್ತೆ ಇತರೆ ಸಮಸ್ಯೆ ಕಾಣಿಸಿಕೊಂಡು ರಸ್ತೆಯಲ್ಲಿ ನಿಂತ್ಕೊಳ್ತಾ ಇರುವಂತದ್ದು. ಮತ್ತೆ ಬಿಎಂಟಿಸಿ ಬಸ್ ಚಾಲಕರ ಒಂದು ನಿರ್ಲಕ್ಷ್ಯ ಮತ್ತು ಅಲಕ್ಷ್ಯ ಚಾಲನೆಯಿಂದಾನೂ ಕೂಡ ನಗರದಲ್ಲಿ ಅಪಘಾತಗಳು ಉಂಟಾಗ್ತಾ ಇದೆ. ಎಲ್ಲ ಕಾರಣದಿಂದಾಗಿ ದಿನದಿಂದ ದಿನಕ್ಕೆ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ಗಳು ಕೈಕೊಟ್ಟು ನಿಲ್ತಾ ಇರುವಂತದ್ದು. ಇದರಿಂದಾಗಿ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಯು ಕೂಡ ಹೆಚ್ಚಾಗ್ತಿದೆ ಅನ್ನುವಂಥದ್ದು ಈ ಅಂಕಿಅಂಶದ ಪ್ರಕಾರ ನಮಗೆ ಗೊತ್ತಾಗುತ್ತೆ. ಹಾಗಿದ್ರೆ ಬೆಂಗಳೂರಿನ ಈ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಏನು? ನಗರ ಸಂಚಾರಿ ಪೊಲೀಸರು ಏನೇನೆಲ್ಲ ಪ್ಲಾನ್ ಮಾಡಿಕೊಂಡಿದ್ದಾರೆ, ಎಷ್ಟು ಕ್ರಮಗಳನ್ನ ಅನುಷ್ಠಾನ ಮಾಡಿದ್ದಾರೆ ಅನ್ನೋದರ ವರದಿಯನ್ನ ಗಂಗಾಧರ್ ವಾಗಟ್ ಅವರು ಕೊಡ್ತಾರೆ, ನೋಡಿ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಐಟಿ-ಬಿಟಿ ಪ್ರದೇಶಗಳಲ್ಲಿ ಗಂಟೆಗಟ್ಟಲೆ ಜನ ಕಾಯಬೇಕಾದಂತಹ ಪರಿಸ್ಥಿತಿ. ಈ ನಡುವೆ ಟ್ರಾಫಿಕ್ ಪೊಲೀಸರು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಿದ್ರು ಸಹ ಟ್ರಾಫಿಕ್ ಪ್ರಾಬ್ಲಮ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ರಾಜಧಾನಿ ಬೆಂಗಳೂರು ವೇಗವಾಗಿ ಬೆಳೆದಂತೆ ವಾಹನಗಳ ಸಂಖ್ಯೆಯೂ ಅಧಿಕವಾಗ್ತಿದೆ. ಈ ನಡುವೆ ಸಿಟಿಯಲ್ಲಿ ಎಲ್ಲಿ ನೋಡಿದರೂ ಟ್ರಾಫಿಕ್ ಜಾಮ್ ಜಾಮ್ ಜಾಮ್. ಪೀಕ್ ಅವರ್ನಲ್ಲಂತೂ ಬಂದ್ಬಿಟ್ರೆ ರೋಡಲ್ಲೇ ಕಾಲ ಕಳೆಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಐಟಿ-ಬಿಟಿ ಪ್ರದೇಶಗಳಾದ ವೈಟ್ಫೀಲ್ಡ್ ಭಾಗದಲ್ಲಂತೂ ಗಂಟೆಗಟ್ಟಲೆ ಟ್ರಾಫಿಕ್ ಜಂಜಾಟದಲ್ಲೇ ಕಾಯಬೇಕಾದ ಪರಿಸ್ಥಿತಿ ಇದೆ. ಹೀಗಿರುವಾಗ ಐಟಿ ಏರಿಯಾಗಳಲ್ಲೇ ಕಾರ್ಪೂಲಿಂಗ್ ಒತ್ತು ಕೊಡಲು ಕಮಿಷನರ್ ಸಾಕಷ್ಟು ಬಾರಿ ಮನವಿ ಮಾಡಿದರು. ಕಾರ್ಪೂಲಿಂಗ್ ಅನ್ನೋದು ಸಾರ್ವಜನಿಕರೇ ಟ್ರಾಫಿಕ್ ನಿಯಂತ್ರಣ ಮತ್ತು ಪೆಟ್ರೋಲ್ ದರ ಉಳಿಸುವ ಕಂಡುಕೊಂಡ ಮಾರ್ಗವಾಗಿದೆ. 4 ಜನರು ತಮ್ಮ ಕಾರುಗಳನ್ನು ರೋಡ್ಗೆ ತರುವುದಕ್ಕಿಂತ ತಮ್ಮದೇ ಮಾರ್ಗದಲ್ಲಿ ಹೋಗುತ್ತಿರುವ ಮತ್ತೋರ್ವ ವ್ಯಕ್ತಿಯ ಕಾರಲ್ಲಿ ಪ್ರಯಾಣಿಸುವುದು ಉತ್ತಮವಾಗಿದೆ. ಈ ಮೂಲಕ ಪೆಟ್ರೋಲ್ ಮತ್ತು ಹಣ ಉಳಿಸುವುದು ಇದರ ಉದ್ದೇಶವಾಗಿದೆ. ಜೊತೆಗೆ ವಾಹನಗಳ ಐಟಿ ನೌಕರರಿಗೆ ಬಿಎಂಟಿಸಿ ಬಿಡೋ ಪ್ಲಾನ್ ಇತ್ತು. ಕೆಲ ಕಂಪನಿಗಳು ಮಾತ್ರ ಇದನ್ನು ಉಪಯೋಗಿಸುತ್ತಿದ್ದಾರೆ, ಆದರೆ ಉಳಿದವರು ಇದನ್ನು ಉಪಯೋಗಿಸ್ತಾ ಇಲ್ಲ. ಇನ್ನು ನಿಧಾನಗತಿಯ ಸಂಚಾರ ಉಂಟಾಗಿ ಟ್ರಾಫಿಕ್ ದಂಟನೆ ಉಂಟಾಗ್ತಾ ಇದೆ. ಇದೇ ಕಾರಣಕ್ಕೆ ಅಂತಹ ಏರಿಯಾಗಳಲ್ಲಿ ಸ್ಕೈವಾಕ್ ನಿರ್ಮಾಣಕ್ಕೆ ಜಿಬಿಎಗೆ ಟ್ರಾಫಿಕ್ ಪೊಲೀಸರು ಮನವಿ ಮಾಡಿದ್ರು. ಈ ಸಂಬಂಧಪಟ್ಟಂಗೆ ಎಸ್ಪೆಷಲಿ ನಮ್ಮ ORR ರೋಡಲ್ಲಿ ಏನು ಕಂಪ್ನೀಸ್ ಬರ್ತವೆ, ಆ ಕಂಪ್ನೀಸ್ ಸಂಬಂಧಪಟ್ಟಂಗೆ ನಾವು ಸುಮಾರು ಮೀಟಿಂಗ್ ಮಾಡಿದ್ದಾಗಿದೆ. ಆಲ್ರೆಡಿ ಅಲ್ಲಿ ಸುಮಾರು ಕಂಪ್ನೀಸ್ ಒಪ್ಕೊಂಡು ಕಂಪ್ನಿಯವರು ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯೂಸ್ ಮಾಡ್ತಿದ್ದಾರೆ. ಅದರ ಸಂಬಂಧಪಟ್ಟಾಗೆ BMTC ಅವರು ಸುಮಾರು ಕಡೆ AC ಬಸ್ಸು ಬಿಟ್ಟಿದ್ದಾರೆ. ಬಟ್ ಫರ್ದರ್ ಇನ್ನೂ ಆಗಿ ಸಹಿತ ನೀವು ಹೇಳ್ದಂಗೆ ಕಾರ್ ಪೂಲಿಂಗ್ ನಾವು ಆ ರೀತಿ ಹೇಳೋಕ್ಕಾಗಲ್ಲ. ಅದರಲ್ಲಿ ಅವ್ರ ಫ್ರೆಂಡ್ಸು ಯಾರು ಇರ್ತಾರೆ ಅವರವರು ತಮ್ಮ ಒಂದೊಂದು ದಿವಸ ಓವರ್ ಕಾರ್ ಯೂಸ್ ಮಾಡ್ಕೊಂಡು ಆ ರೀತಿ ಬಂದರೆ ನಂಬರ್ ಆಫ್ ವೆಹಿಕಲ್ಸ್ ನಮಗೆ ಆ ರೋಡಲ್ಲಿ ಕಡಿಮೆ ಆಗ್ತವೆ. ಈಗ ನೋಡಿದರೆ ನಮಗೆ ಒಂದು ವೆಹಿಕಲ್ ಒಬ್ಬರು ಬರ್ತೀವಿ ಜರ್ನಿ ಮಾಡ್ತಿರ್ತಾರೆ, ಅವರ ಡ್ರೈವರ್ ಕಮ್ ಓನರ್ ಇರ್ತಾರೆ. ಅದ್ರ ಬದಲಾಗಿ ಒಂದು ಕಾರೆಲ್ಲ 4-5 ಜನ ಬಂದರೆ ನಮಗಷ್ಟು ಕಾರ್ ಕಡಿಮೆ ಬಂದರೆ ನಮಗೆ ಸ್ವಲ್ಪ ಕಾರ್ ಕಡಿಮೆ ಆದರೂ ಸಹಿತ ನಮಗೆ
ಟ್ರಾಫಿಕ್ ಮೂಮೆಂಟ್ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಸಂಬಂಧಪಟ್ಟಂಗೆ ಸುಮಾರು ಕಡೆ ಈ ಜಂಕ್ಷನ್ ಇಂಪ್ರೂವ್ಮೆಂಟ್ಸ್ ಆಗ್ತಿದ್ದಾವೆ. ಆಮೇಲೆ ಆಲ್ರೆಡಿ ಅವರು ಪ್ರಾಜೆಕ್ಟ್ ತೊಗೊಂಡು ಸುಮಾರು ಕಡೆ ಸ್ಕೈ ವಾಕ್ ಹಾಕಿಕೊಟ್ಟಿದ್ದಾರೆ. ಈಗ ಎಸ್ಪೆಷಲಿ ನಮಗೆ ಇಬ್ಳೂರು ಜಂಕ್ಷನಲ್ಲಿ ಸ್ಕೈ ವಾಕ್ ಅರ್ಧ ಆಗಿದೆ, ಅದನ್ನು ಕಂಪ್ಲೀಟ್ ಅದನ್ನು ಪ್ರೊಸೆಸ್ ಆಗಬೇಕು. ಅದು ಬಿಟ್ಟು ಬೇರೆ ಕಡೆ ಆಗಿದೆ, ಸ್ಕೈ ಬನಶಂಕರಿ ಇರ್ಬೋದು, ಬೇರೆ ಕಡೆನೂ ಅವ್ರು ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿ ವರ್ಷವೂ ಕೂಡ ವಾಹನಗಳ ಸಂಖ್ಯೆ ಡಬಲ್ ಆಗ್ತಾ ಇದ್ದಾವೆ. ಇದನ್ನು ಬಳಕೆ ಮಾಡುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಎಂಬುದರ ಬಗ್ಗೆ ನಮ್ಮ ಮಂಜುನಾಥ್ ಹೇಳ್ತಾರೆ ನೋಡಿ. ಬೆಂಗಳೂರು ನಗರದಲ್ಲಿ ವರ್ಷದಿಂದ ವರ್ಷಕ್ಕೆ ವಾಹನಗಳ ಸಂಖ್ಯೆ ಡಬಲ್ ಆಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಅಷ್ಟೇ ಕೆಲಸ ಆರಿಸ್ಕೊಂಡು ಬೆಂಗಳೂರಿಗೆ ಬರುವಂಥವ್ರ ಸಂಖ್ಯೆಯೂ ಕೂಡ ಅಷ್ಟೇ ಹೆಚ್ಚಾಗ್ತಾ ಇದೆ. ಇನ್ನೊಂದೇನು ಅಂತಂದರೆ ಪ್ರತಿ ಏರಿಯಾಗಳಿಗೂ ಕೂಡ ಅಷ್ಟೇ ಬಸ್ಗಳ ವ್ಯವಸ್ಥೆ ಇಲ್ಲ. ಅಂಥವ್ರು ಅನಿವಾರ್ಯವಾಗಿ ಬೈಕ್ಗಳ ಮೊರೆ ಹೋಗಲೇಬೇಕಾಗಿರುತ್ತೆ. ಯಾಕೆಂದರೆ ಬಸ್ ಬೇಕು ಅಂತಂದರೆ ಅವರು 1.5 to 2 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು. ಯಾಕೆ ಬೇಕಪ್ಪ ಬಸ್ನ ಸಹವಾಸ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಕೂಡ ಅಷ್ಟೇ ಬೈಕ್ನ ಮೊರೆ ಹೋಗ್ತಾರೆ. ಇನ್ನೊಂದೇನು ಅಂತಂದರೆ ಬೆಂಗಳೂರು ನಗರದಲ್ಲಿ ಏನಕ್ಕೆ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತಂದರೆ ಪ್ರತಿನಿತ್ಯವೂ ಕೂಡ ಅಷ್ಟೇ RTOದಲ್ಲಿ 2 to 2.5 ಸಾವಿರ ವೆಹಿಕಲ್ಗಳು ಬೆಂಗಳೂರು ನಗರದಲ್ಲಿ ಹೊಸದಾಗಿ ರಿಜಿಸ್ಟ್ರೇಷನ್ ಆಗ್ತಾ ಇದ್ದಾವೆ. ಆ ರಿಜಿಸ್ಟ್ರೇಷನ್ ಆದಂಥ ವಾಹನಗಳೆಲ್ಲವೂ ಕೂಡ ಅಷ್ಟೇ ರೋಡ್ಗೆ ಬರ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ಬೋದು. ಬಸ್ಗಳಿಗಿಂತಲೂ ಕೂಡ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ 2 ವೀಲರ್ಸ್ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಯಾವುದೇ ರೋಡ್ಗೆ ಹೋಗಿ ಇದೇ ರೀತಿಯಾದಂಥ ವ್ಯವಸ್ಥೆಯನ್ನು ನೋಡ್ತಾ ಇರ್ಬೋದು. ಇದರಿಂದನೂ ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ನ ಸಮಸ್ಯೆ ಅನ್ನುವಂಥದ್ದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬಸ್ಗಳನ್ನು ಯಾರೂ ಕೂಡ ಅಷ್ಟೇ ಹೆಚ್ಚಾಗಿ ಬಳಕೆ ಮಾಡ್ತಿಲ್ಲ. ಕಾರಣ ಏನು ಅಂತಂದರೆ BMTC ಹತ್ತಬೇಕು ಅಂತಂದು ಒಂದಿಷ್ಟು ರಿಸರ್ವೇಷನ್ಸ್ ಇರುತ್ತೆ, ಲೇಡೀಸ್ ಸೀಟ್ಸ್ ಅಂತ ಇರುತ್ತೆ, ಜೊತೆಗೆ ಫ್ರೀ ಟಿಕೆಟ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಷ್ಟೇ ಬಸ್ಗಳಲ್ಲಿ ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ. ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರುತ್ತೆ. ನಾವು ಅಲ್ಲಿ ಕೂತ್ಕೊಳೋಕ್ಕಾಗೋದಿಲ್ಲ, ಗಲಾಟೆಗಳು ಇದೆಲ್ಲದರಿಂದನೂ ಕೂಡ ತಪ್ಪಿಸ್ಕೊಳ್ಬೇಕು ಅಂತಂದರೆ ಆರಾಮಾಗಿ 2 ವೀಲರ್ ತೊಗೊಂಡು ಹೋಗೋಣಪ್ಪ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಕೂಡ ಅಷ್ಟೇ 2 ವೀಲರ್ನ ಮೊರೆ ಹೋಗ್ತಾ ಇರುವಂಥದ್ದು. ಇದರಿಂದನೂ ಕೂಡ ಅಷ್ಟೇ 2 ವೀಲರ್ಸ್ನ ಸಂಖ್ಯೆ ಬೆಂಗಳೂರು ನಗರದಲ್ಲಿ ಹೆಚ್ಚಾಗ್ತದೆ. ಇನ್ನು ದುಡಿಮೆಗೆ ಅಂತ ಬಂದಂಥವರು ಕೂಡ ಅಷ್ಟೇ 2 ವೀಲರ್ ಇತ್ತು ಅಂತಂದರೆ ಸ್ವಿಗ್ಗಿನೋ ಝೊಮ್ಯಾಟೊನೋ ಅಥವಾ ಓಲಾ ಊಬರೋ ಯಾವುದೋ ಒಂದು ಮಾಡ್ಕೊಂಡು ಜೀವನ ಮಾಡ್ಬೋದಪ್ಪ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯವೂ ಕೂಡ ಅಷ್ಟೇ 2 ವೀಲರ್ನ ಪರ್ಚೇಸ್ ಮಾಡುವಂಥವ್ರು ಕೂಡ ಅಷ್ಟೇ ಜಾಸ್ತಿ ಆಗ್ತಿದ್ದಾರೆ. ಇನ್ನೊಂದು ಪ್ರಮುಖವಾಗಿಯೂ ಕೂಡ ಅಷ್ಟೇ ಲೋನ್ಗಳು ಕೂಡ ಈಸಿಯಾಗಿ ಸಿಗ್ತಿರೋದ್ರಿಂದನೂ ಕೂಡ ಅಷ್ಟೇ ಈ 2 ವೀಲರ್ಗಳ ಮೊರೆ ಕೂಡ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರು ನಗರದಲ್ಲಿ ಹೋಗ್ತಾ ಇದ್ದಾರೆ. ಹಾಗಾದರೆ 2 ವೀಲರ್ನ ಪರ್ಟಿಕ್ಯುಲರ್ ತಗೊಳ್ಳೋದಕ್ಕೆ ಏನು ರೀಸನ್ನು, ಒಂದು ದಿನಕ್ಕೆ ಎಷ್ಟೆಲ್ಲ ವೆಹಿಕಲ್ಗಳು ರೋಡಿಗೆ ಬರ್ತಿದೆ ಅನ್ನೋಂಥದ್ರ ಬಗ್ಗೆ ಬೆಂಗಳೂರಿನ ಜನ ಏನಂತಾರೆ ಅನ್ನುವಂಥದ್ದನ್ನ ನೋಡೋಣ ಬನ್ನಿ. ಜಾಸ್ತಿ ವೆಹಿಕಲ್ಲು ಲೋನ್ಗಳು ಕೊಡ್ತಾರೆ, ಜಾಸ್ತಿ ಎಲ್ಲ ಪರ್ಚೇಸಿಂಗ್ ಮಾಡ್ತಾರೆ, ತಗೋತಾರೆ. ಇಲ್ಲಿ ರೋಡ್ಗಳು ಚಿಕ್ಕದು, ವೆಹಿಕಲ್ಗಳು ಜಾಸ್ತಿ, ಟ್ರಾಫಿಕ್ ಆಗೇ ಆಗುತ್ತೆ. ಅದು ಬೆಂಗಳೂರು ಸಮಸ್ಯೆ ಇದ್ದದ್ದೇ ಅದು. ಅದನ್ನೇನು ಇದು ಮಾಡೋದು, ವೆಹಿಕಲ್ ಜಾಸ್ತಿನೂ ರೋಡ್ ಚಿಕ್ಕದಲ್ಲ, ಏರಿಯಾ ಬೆಳೀತಾ ಹೋಯ್ತಾ ಇದೆ, ರೋಡ್ಗಳು ಚಿಕ್ಕದಾಗಿದ್ದಾವೆ. ಈಗ ಮಾಮೂಲಿ ಹಾಲೆ ಎಷ್ಟು 30-40 ವರ್ಷದಲ್ಲಿ ಮಾಡಿರೋ ರೋಡ್ಗಳಿಗೂ ಎಲ್ಲಿ ಸಾಕಾಗುತ್ತೆ? ಈಗ ಒಂದು ದಿವಸಕ್ಕೆ 2,000 ಗಾಡಿ ಬಂದರೆ ರೋಡ್ ಎಲ್ಲಿ ಸಾಕಾಗುತ್ತೆ? ಆಮೇಲೆ ಮನೆ ಮುಂದೆಗಡೆ ಏನು ಪಾರ್ಕಿಂಗು ಮಾಡ್ಕೋತಾರೆ. ಪಾರ್ಕಿಂಗ್ಗಳು ಪಾರ್ಕಿಂಗೇ ಜಾಗ ಇಲ್ಲ. ಫ್ಲೈ ಓವರ್ ಅಲ್ಲ, ಏನೇ ಮಾಡಿದ್ರು ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಯಲ್ಲ. ಪಬ್ಲಿಕ್ ಬಸ್ ಜಾಸ್ತಿ ಯೂಸ್ ಮಾಡಲ್ಲ. ಏನಕ್ಕಂದರೆ ಟ್ರಾಫಿಕಲ್ಲಿ ಸ್ಟಕ್ ಆಗಿಬಿಡುತ್ತೆ. ಬಸ್ಸಲ್ಲಿ ಹೋಗಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು, ಅದು ಪೊಲ್ಯೂಷನ್ ರಿಡ್ಯೂಸ್ ಮಾಡುತ್ತೆ. ಮತ್ತು ಇಲ್ಲಿ ನೋಡಿ ಹಿಂದೆನೂ ಆ್ಯಂಬುಲೆನ್ಸ್ ಬರ್ತಾ ಇದೆ, ಅದು ಆ್ಯಂಬುಲೆನ್ಸ್ಗೆ ಹೋಗೋಕ್ಕೆ ದಾರಿ ಇಲ್ಲ. ದಿನ 2 ವೀಲರ್ಗಳು ಬಂದು 2,000-3,000 ರಿಜಿಸ್ಟ್ರೇಷನ್ ಆಗಿ ರೋಡಿಗೆ ಬಿಡ್ತಾ ಇದ್ದಾರೆ. ಹಾಗಾಗಿ ನಮ್ಮಂಥ ವಯಸ್ಸಾದವರು ಕೂಡ ಕಾಲೇಜ್ ಹುಡುಗರುಗಳ್ಗೆ ಅರ್ಜೆಂಟ್ ಇರ್ತದೆ, ಪಾಪ ಸ್ಕೂಲ್ ಮಕ್ಳಿಗೂ ಅರ್ಜೆಂಟ್ ಇರ್ತದೆ, ಟ್ರಾಫಿಕ್ ದಾಟಕ್ಕಾಗಲ್ಲ. ಹಾಗಾಗಿ ದಿನ 2,000-3,000 ರಿಜಿಸ್ಟ್ರ್ ಮಾಡೋದು ತಪ್ಪಿಸಿದ್ರೆ ನಾವು ಬೆಂಗಳೂರಿನಲ್ಲಿ ಟ್ರಾಫಿಕ್ಕು ಕಮ್ಮಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಜನ ಯಾಕೆ ಬಸ್ ಹತ್ತಲ್ಲ ಅಂತ? ಬಸ್ ಹತ್ತಿದ್ರೆ ಅಟ್ಲೀಸ್ಟ್ ಒಂದು 60-70 ಜನ ಇರ್ಬೋದಲ್ಲ ಒಂದು ಬಸ್ಸಲ್ಲಿ. ಬಸ್ ಏನು ಮಾಡಿದ್ದಾರೆ ಅಂದರೆ ಈಗ ಲೇಡೀಸ್ಗೆ ಫ್ರೀ ಮಾಡಿಬಿಟ್ಟು ಫುಲ್ ಲೇಡೀಸೇ ಇರ್ತಾರೆ ಸರ್. ನಾವೇನಾರು ಹೋಗಿ 10 ಜಾಗ ಬಿಡಿ ಅಂದರೆ ನಮ್ಮ ಮೇಲೆ ಗಲಾಟೆಗೆ ಬರ್ತಾರೆ. ಮಹಿಳೆಯರ ಮೇಲೆ ನಾವು ಜಗಳ ಮಾಡೋಂಗಿಲ್ಲ, ಮುಟ್ಟೋಂಗಿಲ್ಲ. ಅದೊಂದು ಪ್ರಾಬ್ಲಮ್ಮು. ಈ ಲೇಡೀಸ್ ಒಂದು ಫ್ರೀ ಮಾಡಿಬಿಟ್ರೆ, ಬಸ್ ಫ್ರೀ ಮಾಡಿಬಿಟ್ರೆ ನಮಗೆಲ್ಲರಿಗೂ ತೊಂದರೆ ಆಗ್ತಾಯಿದೆ. ಆ ಫ್ರೀ ಮಾಡೋದೊಂದು ತಪ್ಪಿಸಿದ್ರೆ ಎಲ್ಲರೂ ಬಸ್ ಕತ್ತಾರೆ ಸರ್, ನಮ್ಮಂಥವ್ರು ಕೂಡ. ಬೆಂಗಳೂರಿನಲ್ಲಂತೂ ಏನೇ ಮಾಡಿದ್ರೂ ಕೂಡ ಅಷ್ಟೇ ಹೊಸದಾಗಿ ರಿಜಿಸ್ಟ್ರೇಷನ್ ಆಗ್ತಿರುವಂಥದ್ದನ್ನು ಕಡಿಮೆ ಮಾಡೋಕ್ಕಂತೂ ಆಗೋದಿಲ್ಲ. ಆದರೆ ಬೆಂಗಳೂರು ಜನ ಏನು ಮಾಡಿದ್ರೆ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ನ ಸಮಸ್ಯೆ ಕಡಿಮೆ ಮಾಡಬಹುದು ಅನ್ನೋಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಹೇಳ್ತಾರೆ. ಬೆಂಗಳೂರಿನಲ್ಲಿ ನಿತ್ಯ
2,500 ವಾಹನ ರಿಜಿಸ್ಟರ್ ಆಗ್ತವೆ. ರಾಜ್ಯದಲ್ಲಿ 6,500 ವಾಹನಗಳು ನೋಂದಣಿ ಆಗ್ತವೆ. ಇದರ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ RTOಗೆ ಸಾಧ್ಯ ಇಲ್ಲ. ಜನರೇ ಅರ್ಥ ಮಾಡಿಕೊಂಡು ವಾಹನವನ್ನ ಬಳಕೆ ಮಾಡೋದನ್ನ ಕಡಿಮೆ ಮಾಡಬೇಕು. ಸುಮ್ಮನೆ ಏನೋ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಕಾರು ಬೈಕ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಡಬಲ್ ಆಗ್ತಾ ಹೋಗುತ್ತೆ, ಟ್ರಾಫಿಕ್ ಟ್ರಬಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸಿಲಿಕಾನ್ ಸಿಟಿಗೆ ಟ್ರಾಫಿಕ್ ಕಳಂಕ ತಡ್ತಾ ಹೋಗುತ್ತೆ. ಸೊ ಆದಷ್ಟು ಜನ ವಾಹನವನ್ನ ಬಳಕೆ ಮಾಡೋದನ್ನ ಕಡಿಮೆ ಮಾಡಬೇಕು ಅನ್ನೋದೇ ನಮ್ಮ ಆಶಯ. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.